ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಸೃಷ್ಟಿ. ಈಗ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಕತೆ ಈ ಜೀವ ನಿನಗಾಗಿ, ಸಂಚಿಕೆ 30. ಅಚಾತುರ್ಯ. ಮನೆಯ ಮುಂದೆ ಕಾರ್ ಬಂದು ನಿಂತ ಶಬ್ದಕ್ಕೆ ಮನೆ ಹೊರಗೆ ಇದ್ದ ಎಲ್ಲರೂ ಅತ್ತ ತಿರುಗಿದರು. ಕಾರಿಂದ ಮೊದಲು ಇಳಿದಿದ್ದು ಸಾವಂತ್. ಮದುಮಗನ ಅಲಂಕಾರ ಹಾಗೆಯೇ ಇದೆ. ಸಾವಂತ್ನನ್ನು ನೋಡಿದ್ದೇ ಎಲ್ಲರಲ್ಲೂ ಒಂದು ನಿರಾಳ ಭಾವ ಮೂಡಿತು. ಅಷ್ಟರಲ್ಲೇ ಅಲ್ಲೇ ಇದ್ದ ಒಬ್ಬ ಮನೆ ಒಳಗೆ ಓಡಿ ಹೋಗಿ, ಅಪ್ಪೋರ, ಸಾವಂತಪ್ಪ ಬಂದುರಿ, ಹೊರಗ ಕಾರ್ ಬಂತಲ್ರಿ, ಅದ್ರಾಗ ಬಂದ್ರು ಎಂದು ಹೇಳಿದ. ಅವನ ಮಾತು ಕೇಳಿ ದೊಡ್ಡ ಮನೆಗೆ ಜೀವ ಬಂದಂತೆ ಆಯಿತು. ಪಟೇಲರು ಎಲ್ಲರಿಗೂ ಧೈರ್ಯ ಹೇಳುವವರೇ. ತಾವೇ ಅಳುತ್ತಾ ಕೂತರೆ ಮಿಕ್ಕವರು ಕಂಗಾಲಾಗುವರು, ಮುಖ್ಯವಾಗಿ ಅವರ ಪಾರಿ ಎಂದು ಇಷ್ಟೊತ್ತು ಕೆತ್ತಿದ ಶಿಲಾಮೂರ್ತಿಯಂತೆ ನಿಂತಿದ್ದವರು ಇವಾಗ ಕಳೆದ ಮಗ ಮನೆಗೆ ಹಿಂದಿರುಗಿ ಸಂತೋಷ ಸಮಾಧಾನಕ್ಕೆ ಇಷ್ಟೊತ್ತು ಕಣ್ಣಲ್ಲಿ ಅಡಗಿ ಕುಳಿತು ಹೊರಬೀಳಲು ಹವಣಿಸುತ್ತಿದ್ದ ನೇತ್ರ ಬಿಂದುಗಳು ಕಟ್ಟೆ ಒಡೆದು ಹೊರಬಿದ್ದಿದ್ದು ಅಲ್ಲೇ ನಿಂತಿದ್ದವರ ಕಣ್ಣಾಲೆಗಳು ತುಂಬುವಂತೆ ಮಾಡಿದ್ದು ಸುಳ್ಳಲ್ಲ. ಎಲ್ಲರೂ ಇನ್ನೇನು ಹೊರ ಹೋಗಬೇಕು ಎನ್ನುವ ಹೊತ್ತಿಗೆ ಮನೆ ಬಾಗಿಲಿಗೆ ಬಂದ ಮಗನನ್ನು ಕಂಡು ತಾಯಿ ಜೀವ ಓಡಿ ಹೋಗಿ ಮಗನನ್ನು ಅಪ್ಪಿ ಮುದ್ದಾಡಿ ಅವನ ಮೈದಡವಿದರು. ತಾಯಿ ಪ್ರೀತಿಯೇ ಹಾಗೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಂದಿರಿಗೆ ಅವರಿನ್ನೂ ಎಳೆ ಮಕ್ಕಳೇ. ತಾಯಿಯ ಪ್ರೀತಿಗೆ ಸಾವಂತ್ನ ಮನ ತುಂಬಿ ಬಂದಿತು. ಮನದಲ್ಲಿನ ಅಳುಕು ಕೊಂಚ ಹೆಚ್ಚಿತು. ತಾಯಿಯೊಟ್ಟಿಗೆ ಒಳಗೆ ಬಂದವ ಮೊದಲು ತಂದೆಯ ಬಳಿ ಹೋಗಿ ಅವರ ಕಾಲಿಗೆ ಬಿದ್ದನು. ಮಗನ ಭುಜ ಹಿಡಿದೆತ್ತಿ ಅವನ ತಲೆ ನೇವರಿಸಿ ಕಣ್ಣಲ್ಲೇ ಎಲ್ಲಿ ಹೋಗಿದ್ದೆ, ಏನಿದೆಲ್ಲ ಎಂಬಂತೆ ನೋಡಿದರು. ಯಾಕೆ ಅಂದರೆ ಅಲ್ಲಿ ಯಾರೂ ಏನನ್ನೂ ಮಾತನಾಡುವ ಮನಸ್ಥಿತಿಯಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಮಾತು ಮರೆತ ಮೂಕರಾಗಿದ್ದರು. ಮಾತಿಗಿಂತ ಮೌನವೇ ಪ್ರಾಶಸ್ತ್ಯವಾಗಿತ್ತು. ಆದರೆ ಮಾತನಾಡಿ ಎಲ್ಲವನ್ನೂ ಬಗೆಹರಿಸಲೇಬೇಕೆಂದು ಬಂದವನು ಮೌನವಾದರೆ ಹೇಗೆ? ತಂದೆಯ ಕಾಲಿನ ಬಳಿ ಕುಸಿದು ಬಿದ್ದವನು ತಂದೆಯ ಕಾಲು ಹಿಡಿದು ಕ್ಷಮೆ ಕೇಳಿದನು. ಮಗನ ನಡತೆ ವಿಚಿತ್ರ ಎನಿಸಿ ಪಟೇಲರ ಮನದಲ್ಲಿ ಅನುಮಾನದ ಎಳೆ ಮೂಡಿಸಿದ್ದು ಸುಳ್ಳಲ್ಲ. ಮೊದಲು ವಿಷಯ ತಿಳಿಸುವಂತೆ ಆಜ್ಞಾಪಿಸಿದರು. ಸಾವಂತ್ ಎಲ್ಲಿ ಹೋಗಿದ್ದ? ಏನಾಗಿದೆ ಸಾವಂತ್ಗೆ? ಮುಂದೆ ನೋಡೋಣ. ತಂದೆಯ ಕಾಲ ಬಳಿ ಕುಸಿದು ಕುಳಿತ ಸಾವಂತ್ ತಂದೆಯ ಆಜ್ಞೆಯಂತೆ ಮಾತು ಶುರು ಮಾಡಿದ. ನಾನು ಕಾಲೇಜು ಓದುವಾಗ ನನ್ನ ಸಹಪಾಠಿಯಾಗಿದ್ದ ಶಿವಮೊಗ್ಗದ ಸಹ್ಯಾದ್ರಿಯ ಸಾಹುಕಾರ್ ಚಂದ್ರಪ್ಪನವರ ಮಗಳು ಅದಿತಿ ಒಟ್ಟಿಗೆ ಸ್ನೇಹ ಬೆಳೆಯಿತು. ಕ್ರಮೇಣ ನಮ್ಮ ನಡುವಿನ ಅನ್ಯೋನ್ಯತೆ ಸ್ನೇಹದಿಂದ ಪ್ರೀತಿಯ ಕಡೆ ವಾಲಿತು. ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯ ಉತ್ತುಂಗ ಏರಿದ್ದೆವು. ಅದು ಹೇಗೋ ಕಾಲೇಜಿನಲ್ಲಿ ಸುದ್ದಿಯಾಗಿ ಈ ವಿಷಯ ಅವರ ತಂದೆಯವರಿಗೆ ತಿಳಿದು ನನ್ನನ್ನು ಮನೆಗೆ ಕರೆಸಿ ಇಬ್ಬರಿಗೂ ತಿಳಿಸಿ ಬುದ್ಧಿ ಹೇಳಿದರು. ಆದರೆ ನಾವು ಪ್ರೀತಿಯಲ್ಲಿ ಹಿಂದೆ ತಿರುಗಿ ನೋಡದಷ್ಟು ಮುಂದೆ ಹೋಗಿ ಆಗಿತ್ತು. ಅದನ್ನು ಅರಿತವರು ನನ್ನ ಪೂರ್ವಾಪರ ವಿಚಾರಿಸಿದರು. ನಿಮ್ಮ ಬಗ್ಗೆ ಹಾಗೂ ನಮ್ಮ ಮನೆತನದ ಬಗ್ಗೆ ತಿಳಿದ ನಂತರ ನಮ್ಮ ಸಂಬಂಧಕ್ಕೆ ಅವರು ಒಪ್ಪಿಗೆ ನೀಡಿದರು. ಆದರೆ ನಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಾವಿಬ್ಬರೂ ದೂರ ಇದ್ದು ನಮ್ಮ ಅಭ್ಯಾಸದ ಕಡೆ ಗಮನ ಕೊಡುವಂತೆ ತಾಕೀತು ಮಾಡಿದ್ದರು. ಅದರಂತೆ ನಾವಿಬ್ಬರೂ ದೂರ ಇದ್ದು ನಮ್ಮ ವಿದ್ಯಾಭ್ಯಾಸ ಮುಗಿಸಿದೆವು. ಎಷ್ಟೇ ದೂರ ಇದ್ದರೂ ನಮ್ಮಿಬ್ಬರ ಒಲವು, ಬಾಂಧವ್ಯ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಇನ್ನೇನು ವಿದ್ಯಾಭ್ಯಾಸ ಮುಗಿಯಿತು. ಮುಂದಿನ ಭವಿಷ್ಯದ ಯೋಚನೆಯಲ್ಲಿದ್ದಾಗ ನೀವು ಊರಿಗೆ ಬಂದು ಇಲ್ಲೇ ನೆಲೆ ನಿಲ್ಲುವಂತೆ ಹೇಳಿದಿರಿ. ಸಿಟಿಯಲ್ಲಿ ಬೆಳೆದ ಅದಿತಿ ಮೂಲ ಸೌಕರ್ಯವೂ ಇಲ್ಲದ ನಮ್ಮ ಹಳ್ಳಿಯಲ್ಲಿ ಹೊಂದಿಕೊಳ್ಳುವುದು ಕಷ್ಟವೆಂದು ನಾನು ಯೋಚಿಸುತ್ತಿರುವಾಗ ಸ್ವತಃ ಅದಿತಿ ಇಲ್ಲೇ ನಿಮ್ಮೊಟ್ಟಿಗೆ ಬಂದು ನೆಲೆ ನಿಲ್ಲಲು ನಿರ್ಧರಿಸಿ ನಿಮ್ಮ ಬಳಿ ನಮ್ಮ ವಿಷಯ ಮಾತನಾಡಿ ಒಪ್ಪಿಗೆ ಪಡೆದು ಮದುವೆ ತಯಾರಿ ಮಾಡಲು ತಿಳಿಸಿ ಕಳಿಸಿದ್ದಳು. ಆದರೆ ಏನೇನೋ ಕನಸು ಹೊತ್ತು ಬಂದವನಿಗೆ ಇಲ್ಲಿ ಬಂದಾಗ ದೊಡ್ಡ ಆಘಾತವೇ ಆಗಿತ್ತು. ನನಗೇ ತಿಳಿಯದೆ ನನ್ನದೇ ಮದುವೆ ತಯಾರಿ ನಡೆದಿತ್ತು.
ಎಲ್ಲರೊಂದಿಗೂ ಹೇಳಿ ವಿಷಯ ತಿಳಿಸುವ ಪ್ರಯತ್ನ ಫಲಿಸಲೇ ಇಲ್ಲ. ನನ್ನ ಕೊನೆ ಪ್ರಯತ್ನ ಎಂದು ನಿನ್ನೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅದಿತಿ ಹುಡುಕಿ ಹೋದೆ. ಆದರೆ ನನಗೆ ಅಲ್ಲಿಯೂ ನಿರಾಸೆಯೇ ಸಿಕ್ಕಿದ್ದು. ನಿಮ್ಮ ಒಪ್ಪಿಗೆ ಇಲ್ಲದೆ ಅವಳು ನನ್ನ ವಿವಾಹ ಆಗಲು ತಯಾರಿಲ್ಲ ಎಂದು ಖಡಾಖಂಡಿತವಾಗಿ ನನ್ನನ್ನು ಹಿಂತಿರುಗಿ ಕಳಿಸಿದಳು ಎಂದು ಕಣ್ಣೀರು ಹಾಕುತ್ತಾ ಕುಸಿದು ಕುಳಿತನು. ಮಗನ ಮಾತುಗಳನ್ನು ಕೇಳಿದ ತಂದೆಗೆ ಸಿಡಿಲು ಬಡಿದಂತೆ ಆಗಿತ್ತು. ಮಗನ ಮನಸ್ಸು ಅರಿಯುವಲ್ಲಿ ವಿಫಲನಾಗಿದ್ದಕ್ಕೆ ಬೇಸರವೂ ಆಯಿತು. ತಾವು ಹೆತ್ತ ಮಗ ತಮ್ಮ ಮಾತನ್ನು ಮೀರುವುದಿಲ್ಲ ಎಂಬ ಅವರ ವಿಶ್ವಾಸವೇ ನೆಲ ಕಚ್ಚಿತ್ತು. ಎದೆ ಹಿಡಿದು ಕುಸಿದು ಬಿದ್ದರು ಪಟೇಲರು. ಅಪ್ಪಯ್ಯ ಎಂದು ತಮ್ಮತ್ತಲೇ ಧಾವಿಸಿ ಬರುತ್ತಿದ್ದ ಮಗನ ಕಡೆ ಕೈ ಅಡ್ಡ ಹಿಡಿದು ಅಲ್ಲೇ ನಿಲ್ಲುವಂತೆ ಸೂಚಿಸಿ ತಮ್ಮತ್ತ ಬಂದ ಮಡದಿಗೆ ಮದುವೆಗೆಂದು ಮಾಡಿಸಿಟ್ಟಿದ್ದ ಮಾಂಗಲ್ಯ ತರಲು ಸೂಚಿಸಿದರು. ಹೆಂಡತಿ ತಂದುಕೊಟ್ಟ ಮಾಂಗಲ್ಯವನ್ನು ಮಗನ ಕೈಗಿಟ್ಟು ಹೆತ್ತವರೆಂಬ ಅಭಿಮಾನ ಇಲ್ಲದೆ ಮನೆ ಮರ್ಯಾದೆಯನ್ನೂ ಲೆಕ್ಕಿಸದೆ ಹೊರಟು ಹೋದವ ಆ ಹೆಣ್ಣು ಮಗು ನಮ್ಮೊಪ್ಪಿಗೆ ಬಯಸಿದ್ದಕ್ಕೆ ಹಿಂತಿರುಗಿ ಬಂದಿದ್ದೀಯ. ಆ ಮಗಿನ ಚೆಂದಾಗಿ ನೋಡ್ಕೊ ಎಂದು ಹೇಳಿ ನೀನಿನ್ನು ಹೊರಡು ಎಂದರು. ಏನೋ ಮಾತನಾಡಲು ಬಂದ ಮಗನಿಗೆ ಇನ್ನೆಂದೂ ಎಂತಹ ಸಂದರ್ಭದಲ್ಲಿಯೂ ಇತ್ತ ತಲೆ ಹಾಕಬೇಡ. ಇಂದಿಗೆ ನನ್ನ ಮಗ ನನ್ನ ಪಾಲಿಗೆ, ಈ ಊರಿನ ಪಾಲಿಗೆ ಸತ್ತು ಹೋದ ಎಂದರು. ಗಂಡನ ಮಾತಿಗೆ ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳುತ್ತಿದ್ದ ಪಾರಿನ ಹತ್ತಿರ ಕರೆದು, ಅವನು ನಿನ್ನೆ ಮನೆ ಬಿಟ್ಟು ಹೋಗೋವಾಗಲೇ ನಮ್ಮನ್ನ ಸಾಯಿಸಿ ಹೋಗಿದ್ದಾನೆ. ಹುಚ್ಚಿ, ಸುಮ್ಮನಿರು, ಅಳಬೇಡ ಎಂದು ಸಮಾಧಾನಿಸಿದರು. ತಂದೆಯ ಮಾತು ಕೇಳಿ ಅವರ ಸ್ವಭಾವದ ಅರಿವಿದ್ದ ಸಾವಂತ್ ಹಿಂದೆ ಹಿಂದೆ ತಿರುಗುತ್ತಾ ಅಳುತ್ತಾ ಬಂದ ದಾರಿಯಲ್ಲೇ ವಾಪಸ್ ಹೊರಟು ಹೋದನು. ಇಷ್ಟೊತ್ತು ಎಲ್ಲರೂ ಅಲ್ಲಿ ಏನು ನಡೆಯುತ್ತಿದೆ ಎಂಬ ಗೊಂದಲದಲ್ಲೇ ನೋಡುತ್ತಾ ಇದ್ದವರಿಗೆ ಕೋಣೆಯ ಕದ ಜೋರಾಗಿ ಹಾಕಿದಾಗ ವಾಸ್ತವಕ್ಕೆ ಬಂದವರು ಸುತ್ತ ನೋಡಲು ಮೂಲೆಯಲ್ಲಿ ಅಳುತ್ತಾ ಕೂತಿದ್ದ ಮದುಮಗಳು ಕಾಣುತ್ತಿರಲಿಲ್ಲ. ಏನಾಗುತ್ತಿದೆ ಎಂಬ ಊಹೆಯೇ ಎಲ್ಲರ ಮನ ನಡುಗಿಸಿತ್ತು. ಶ್ರೀಪಾದ ತಡ ಮಾಡದೆ ಕೋಣೆಯತ್ತ ಓಡಿದರೆ ಅಲ್ಲೇ ನಿಂತಿದ್ದ ರಾಮಪ್ಪ ಎದೆ ಹಿಡಿದು ಕುಸಿದು ನೆಲಕ್ಕೆ ಬಿದ್ದು ಒದ್ದಾಡಿ ಜೀವ ಬಿಟ್ಟನು. ಮಗಳ ಪರಿಸ್ಥಿತಿ ನೆನೆದ ಜೀವ ಎಷ್ಟು ನೊಂದು ಇಹಲೋಕ ತ್ಯಜಿಸಿರಬೇಕು. ತಂದೆಯ ಸಾವಿನ ಸುದ್ದಿ ಕೇಳಿದ ಮಗಳು ಬಾಗಿಲು ತೆಗೆದು ಓಡಿ ಬಂದು ತಂದೆಯ ಶವದ ಮೇಲೆ ಬಿದ್ದು ಗೋಳಾಡಿ ಅತ್ತಳು. ಬೋರಾಡಿ ಚೀರಾಡಿ ಅತ್ತಳು. ಎಷ್ಟು ಅತ್ತು ಕರೆದರೂ ತಿರುಗಿ ಬಾರದ ಲೋಕಕ್ಕೆ ಆ ತಂದೆ ಹೋಗಿ ಆಗಿತ್ತು. ಆ ಹೆಣ್ಣಿನ ದುಃಖ ಕಂಡು ಪಟೇಲರ ಮನ ಹಿಂಡಿತು. ಅವಳ ನೋವಿಗೆ ತಾವೇ ಕಾರಣ ಎಂದು ನೆನೆದು ಅವರ ನೋವು ಇನ್ನೂ ಹೆಚ್ಚಾಗಿತ್ತು. ಮಗನ ಮೇಲಿನ ಕೋಪ ದ್ವೇಷವಾಗಿ ತಿರುಗಲು ತುಂಬ ಸಮಯ ಹಿಡಿಯಲಿಲ್ಲ. ಒಬ್ಬ ತಂದೆಯ ಜೀವ ಕಿತ್ತುಕೊಂಡು ತಾಯಿ ಇಲ್ಲದ ತಬ್ಬಲಿಯ ಹೆಣ್ಣಿಗೆ ತಂದೆಯ ಆಶ್ರಯವೂ ಇಲ್ಲದಂತೆ ಮಾಡಿದ್ದ ತಮ್ಮ ಮಗನ ಮುಖ ಜನ್ಮದಲ್ಲಿ ನೋಡಬಾರದು ಎಂದು ತೀರ್ಮಾನಿಸಿದರು. ಇತ್ತ ಸುಗುಣ ಎಲ್ಲೂ ಕಾಣದಿದ್ದಾಗ ಅದೇ ಆತಂಕ ದೊಡ್ಡಮನೆ ಕಡೆ ಗಮನ ಕೊಡದಂತೆ ಮಾಡಿದ ಅಕ್ಕ ತಮ್ಮ ಇಬ್ಬರೂ ಒಂದೆಡೆ ಕೈಚೆಲ್ಲಿ ಕುಳಿತಾಗ ಬೆಳಗ್ಗೆ ಬಂದು ಹೋಗಿದ್ದ ಅದೇ ಹುಡುಗ ಸಿದ್ದರಾಮೇಗೌಡರನ್ನು ಮತ್ತೆ ಹುಡುಕಿ ಬಂದಿದ್ದ. ಅಣ್ಣ, ಹೊತ್ತಾಗ್ತಾ ಬಂತು, ನಮ್ಗೆ ತಡ ಆಕ್ಕತಿ, ನಾವು ನಮ್ಮ ಊರಿಗೆ ಹೋಗ್ಬೇಕು. ಆ ಹೆಣ ಎಂತ ಮಾಡೋದು ಅಂತ ನೀವು ಹೇಳಿದ್ರ ಕೆಲಸ ಮುಗಿಸಿ ನಾವು ಹೊರಡ್ತೀವಿ ಎಂದನು. ಅವನ ಮಾತು ಕೇಳಿದಾಗಲೇ ಸಿದ್ದರಾಮೇಗೌಡನಿಗೆ ತಾವು ಮರೆತ ಕೆಲಸ ನೆನಪಾಗಿ ತನ್ನಕ್ಕನಿಗೆ ವಿಷಯ ತಿಳಿಸಿ ಆ ಹುಡುಗನೊಟ್ಟಿಗೆ ಗುಡ್ಡದ ಕಡೆ ಹೊರಟನು. ಲಾವಣ್ಯ ತಾವೂ ಕೂಡ ಬರುವುದಾಗಿ ದುಂಬಾಲು ಬಿದ್ದಾಗ ಬೇರೆ ದಾರಿ ಕಾಣದೆ ಅವರನ್ನೂ ಸಹ ಜೊತೆಗೆ ಕರೆದೊಯ್ದರು. ಬೆಟ್ಟದ ತಪ್ಪಲಿಗೆ ಆ ಹುಡುಗನ ಹಿಂಬಾಲಿಸಿ ಹೊರಟವರಿಬ್ಬರ ಮನದಲ್ಲೂ ಏನೋ ಒಂದು ರೀತಿ ಅವ್ಯಕ್ತ ಭಯ. ಲಾವಣ್ಯಗಂತೂ ಮನಸ್ಸು ಚಡಪಡಿಸುತ್ತಿದೆ. ಹೇಳದ ಸಂಕಟ. ಹತ್ತಿರ ಹೋಗುತ್ತಿದ್ದಂತೆ ತಾಯಿ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತ್ತು. ತೀರಾ ಹತ್ತಿರ ಹೋದವರು ಚಿನ್ನಮ್ಮ ಎಂದು ಕಿರುಚಿ ಮೂರ್ಛೆ ಹೋದರು. ಎಷ್ಟು ಎಚ್ಚರ ಮಾಡಲು ನೋಡಿದರೂ ಪ್ರಯೋಜನ ಇಲ್ಲ. ಇನ್ನೊಂದು ಜೀವ ತನ್ನ ಅಂತಿಮ ಯಾತ್ರೆ ಕೈಗೊಂಡಿತ್ತು. ತಮ್ಮ ಊರವರು ಯಾರೇ ಆದರೂ ಸುಲಭವಾಗಿ ಸಿಕ್ಕಿ ಬೀಳುತ್ತಾರೆ, ಅಲ್ಲದೆ ಯಾರೂ ಪಟೇಲರ ವಿರುದ್ಧ ಷಡ್ಯಂತರಕ್ಕೆ ಕೈ ಜೋಡಿಸರು ಎಂಬ ಅರಿವಿದ್ದ ಸಿದ್ದರಾಮೇಗೌಡ ಪಕ್ಕದ ದೂರದ ಊರಿನ ಕೆಲವು ಹುಡುಗರನ್ನು ಕರೆಸಿ ತನ್ನ ಕಾರ್ಯ ತಿಳಿಸಿದ್ದನು. ಪಟೇಲರ ಮನೆಗೆ ಹೋಗಿ
ಮದುಮಗಳನ್ನು ಅಪಹರಿಸಿ ತಂದು ಗುಡ್ಡದ ತಪ್ಪಲಲ್ಲಿ ಸಾಯಿಸಲು ಹೇಳಿದ್ದನು. ಅದರಂತೆ ಅವನ ದ್ವೇಷ ಸಾಧಿಸಿದ್ದನು ದುಷ್ಟ ಸಿದ್ದರಾಮೇಗೌಡ. ಮದುಮಗಳಿಲ್ಲದ ಮದುವೆ ಮನೆಯಲ್ಲಿ ಒಂದೆರಡು ಸಾಂತ್ವನದ ನುಡಿ ಹೇಳಿ ತಮ್ಮ ಕಾರ್ಯಸಾಧನೆಯ ಅಂದರೆ ಸುಗುಣ ಸಾವಂತ್ ಮದುವೆ ಮಾಡಿಸುವ ಮಹದುದ್ದೇಶ ಹೊಂದಿದ್ದನು. ಆದರೆ ವಿಧಿಯಲ್ಲಿ ನಡೆಸಿದ್ದೇ ಬೇರೆ. ವಿಧಿಯಾಟ ಏನು? ಸೂತ್ರಧಾರನ ನಾಟಕದಡಿ ಪಾತ್ರಧಾರಿಗಳು ನಾವಿಲ್ಲಿ. ಅವನಾಡಿಸಿದಂತೆ ಆಡುವುದೊಂದೇ ನಮ್ಮ ನಿಮ್ಮೆಲ್ಲರ ಕಾಯಕ. ಕತೆ ಎಂದಿನಂತೆ ಮುಂದುವರಿಯುವುದು. ಕತೆಯಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ತಿಳಿದುಕೊಳ್ಳಬೇಕಾದರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಸ್ವರ್ಗ. ಧನ್ಯವಾದಗಳು.